ಇರುತ್ತು ನೋಡು ಹೆಂಗ್ ನೋಡ್ತಾವಳೆ. ಏನ್ ಅವ್ರ ಮನೆಗೇನು ಹೋಗಿದ್ದೀನಿ ಅನ್ನಂಗೆ ನಿನ್ಕೊಂಡು ದುರು 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 ಹಂಗೆ ಹಿಂಗೆ ಕಣ್ಣಾಯಿಸ್ತಾವಳೆ. ಓಹೋ ನೋಡಿದ ತಕ್ಷಣ ಎದ್ರಕೊಬಿಡ್ತಾಳೆ ಅಂತ ಅನ್ಕೊಬಿಟ್ಟಾವಳೆ. ನಾನು ಏನಕ್ಕೆ ಎದ್ರಕಂತೀನಿ? ಇವಳು ನೋಡಿದ ತಕ್ಷಣ ನಾನು ಎದ್ರಕೊಬಿಡ್ತೀನಂತೆ. ಕರಿಯಮ್ಮಕ್ಕ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೋ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ನೋಡ ಮೊಯ್ನಿ, ಅರುತ್ತು ಏನ್ ಅವ್ರ ಮನೆಗೆ ಹೋಗಿದ್ದೀನಿ ಅನ್ನಂಗೆ ಅವ್ರ ಮನೆ ಹತ್ರ ನಿಂತ್ಕೊಂಡು ಹಿಂಗೆ ಗುರಾಯಿಸ್ತಾವಳೆ. ನೋಡೋದ್ ನೋಡು ಹಂಗೆ ಹೆಂಗ್ ನೋಡ್ತಾವಳೆ ಈ ಕಡೆನೇನೆ. ನಾನು ಇಲ್ಲಿಗೆ ಬಂದಿರೋದಕ್ಕೆ ಅವಳಿಗೆ ಅಯ್ಯೋ ಯಪ್ಪ ಸಾಕತ್ತನು ಒಂಥರ ಇವಾಗ ಉರ್ಕೊಳ್ತಾ ಇದ್ದಾಳೆ. ತಡ್ಕೊಂಬೋದಕ್ಕೆ ಆಗ್ತಾ ಇಲ್ಲ, ತುಂಬಾ ಉರ್ಕೊಂತಾ ಇದ್ದಾಳೆ. ಇನ್ನೂ ಖುಷಿಯಾಗಿರ್ತಾರೆ ಅಮ್ಮಕ್ಕ. ಋತು ಅಕ್ಕ ನೋಡಿದಷ್ಟು ಇನ್ನೂ ಖುಷಿಯಾಗಿರ್ಬೇಕು. ಅವಳಿದ್ರೆ ಇನ್ನೂ ತೋರಿಸ್ಕೋಬೇಕು. ಬನ್ನಿ ಅವಳ ಮನೆ ಮುಂದಾಸೆನೆ ಹೋಗೋಣ. ಅಯ್ಯೋ ಅದಕ್ಕೇನಂತ ಅವಳು ನೋಡಿದ ತಕ್ಷಣ ಏನು ಎದ್ರಕೋಬೇಕಾ? ಅವಳಿಗೆ ಯಾಕೆ ಎದ್ರಕೋಬೇಕು ನಾವು? ಏನ್ ನೀವು ನಮ್ಮ ಮನೆಗೆ ಬಂದಿರೋದೇನು ಅವಳ ಮನೆಗಲ್ಲ. ನೋಡ್ತಾ ಇರೋದು ನೋಡಿ ಹೆಂಗ್ ನೋಡ್ತಾವಳೆ. ಬಾ ಅಲ್ಲಸಿನೇ ಕರ್ಕೊಂಡು ಹೋಗ್ತೀನಿ. ಬಾರ ಕರಿಯಮ್ಮಕ್ಕ ಹೇಳ್ತೀನಿ. ಓಹೋ ಏನ್ ಇವೆಲ್ಲ ಬಿಟ್ಟು ಬಿಡ್ಬೇಕು. ಇವಳು ಇವೆಲ್ಲ ನಡೆಸಬಾರ್ದು. ನೋಡ್ ನಾವು ಬೇರೆಯವ್ರ ಮನೆಗೆ ಬಂದ್ರು ಸಹಿಸ್ಕೊಂಬಲ್ವಲ್ಲ, ಎಣ್ಣೆ ಎಷ್ಟಿರ್ಬೇಕು. ಏನು ಅವ್ರ ಮನೆಗೆ ಹೋಗಿದೀವಿ, ಅವ್ರ ಮನೆಗೆ ಏನಾರ ನಾವು ಕೊಡ್ರಮ್ಮ ಇಕ್ಕಮ್ಮ ಅಂತ ಏನಾದ್ರು ನಾವೇನಾದ್ರೂ ಕೇಳಕ್ ಹೋಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಆದ್ರೆ ನೋಡು ನಾವು ಎಷ್ಟು ನಿಯತ್ತಾಗಿ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ರು ಅಲ್ಲ, ಏನ್ ನಮ್ಮ ಮೇಲೆ ಯಾಕೆ ಅಷ್ಟೊಂದು ಇದು ಅವಳಿಗೆ ಅಂತ ಅನ್ಸುತ್ತೆ ಮೋಹಿನಿ ನಮ್ಗೆ. ನೋಡಿರಿ ಅಂತವ್ರಿಗೆಲ್ಲ ಎದ್ರಕಂಡ್ ಕೂತ್ಕೊಂಡ್ರೆ ಆಯ್ತಾ ಅಲ್ಲ. ಅಂತವ್ರಿಗೆಲ್ಲ ಎದ್ರಕಮ್ಮಕ್ ಹೋಗ್ಬಾರ್ದು ಕರಿಯಮ್ಮಕ್ಕ. ಅಲ್ಲ ನಾನೇನು ಎದ್ರಕಮ್ಮಲ್ ಬಿಡು, ನಾನು ಇವಳಿಗೆ ಯಾಕೆ ಎದ್ರಿಕಮ್ಮ ನೀನು? ನಾನು ಇಂಥವಳಿಗೆಲ್ಲ ನಾನು ಎದ್ರಿಕೆಂಡ್ ಕೂತ್ಕೊಂಡ್ರೆ ಆತಲ್ಲ, ನಾನು ಎದ್ರಕಮ್ಮಲ್ಲ. ನೋಡಿ ಅಲ್ಲ ಸಿನಿಮಾಗ ನೋಡಿ ಏನ್ ಅಯ್ಯ ಮುಂದೆ ನಾವೇನ್ ತಿಂದಿಲ್ಲ. ಅವಳ ಎಮ್ಮೆ ನನ್ಗೇನೇನು ಏನೇನೋ ಕೊಟ್ಟು ಬಿಟ್ಟಿಲ್ಲ. ಅವಳಿಗೆ ಯಾಕೆ ಎದ್ರಕೋಬೇಕಾದ್ರೆ ಹೊತ್ತೋಗಿ. ಇವಳು ಬೇರೆ ಬಂದವಳನ್ನ, ಇವಳ ಜೊತೆಗೆ ಇದೊಂದು ಬೇರೆ ಜೊತೆಯಾಗೈತಿ. ತಮ್ಮ ಬಂದವನಲ್ಲ, ಇವಳು ಬಂದು ಸೇರ್ಕೊಂಡವಳು. ನಾನು ಪ್ರವೀಣನ್ನ ಬಿಡಿಸ್ಕೊಂಬರೋಣ ಅಂತ ಅನ್ಕೊಂಡೆ. ಆದ್ರೆ ಇವಳು ಬೇರೆ ಇಲ್ಲಿ ಬಂದವಳಲ್ಲ. ಇದು ಬಿಡಿಸ್ಕೊಂಬಂದ್ರೆ ಇನ್ನೂ ಅವತ್ತನ್ನ ಕೆಟ್ಟೋಗುತ್ತೆ. ಇನ್ನೊಂದು ವಾರ ಸುಮ್ಮನೆ ಇದ್ಬಿಡ್ತೀನಿ. ವರ್ಷಿತಾ ಅತ್ತೆ ಫೋನ್ ಮಾಡಿ ಬಿಡಿಸ್ಕೊಂಡು ಹೋಗ್ಬಿಡ್ತು. ಇನ್ನೇನು ಬುದ್ಧಿ ಕಲ್ತ್ಕೊಂಡವನೇ ಚೆನ್ನಾಗಿರ್ತಾನೆ ಅಂತ ವರ್ಷಿತಾ ಅತ್ತೆ ಹೇಳ್ತಾ ಐತೆ. ಆದ್ರೆ ಇವಳು ಬಂದಿಲ್ಲೇ ಸೇರ್ಕೊಂಡವಳೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿನ ಸುಮ್ಮನೆ ಇರ್ತೀನಿ. ಯಾರಿಗೇನೆ ಎದ್ರಕೋಬೇಕಾಗಿಲ್ಲ ಕರಿಯಮ್ಮಕ್ಕ. ಯಾರಿಗೆ ಯಾಕೆ ಎದ್ರಕೋಬೇಕು? ನೀವು ಯಾರಿಗೂ ಎದ್ರಕೊಳಕ್ ಹೋಗ್ಬೇಡಿ. ಏನು ನಮ್ಮ ಮನೆಯಾಗಿದ್ದೀರಾ, ಯಾರೇನು ಅನ್ಕೊಂಡ್ರೆ ಏನಂತೆ ತಲೆ ಕೆಡಿಸ್ಕೋಬೇಡಿ. ಎಲ್ಲ ಎದ್ರಕೊಂಡು ಕುತ್ಕೊಳಕ್ಕಾಗುತ್ತೆ ಯಾರ್ಗಾನ? ಎಲ್ಲ ಒಂದೊಂದು ಮಾತಾಡ್ತಿರ್ತಾರೆ, ಅಂಥವ್ರಿಗೆಲ್ಲ ಏನು ಇದು ಮಾಡ್ಕೊಳಕ್ಕಾಗಲ್ಲ. ನಾನು ಯಾರ ಮನೆಗೆ ಬಂದಿದ್ದೀನಿ ಇವಾಗ? ನನ್ನ ತಮ್ಮ ನಿನ್ನ ಮದುವೆ ಆಗ್ತಾವನಿ, ಅದಕ್ಕೇನೆ ನಿಮ್ಮ ಮನೆಗೆ ಬಂದಿರೋದು. ಏನು ನಾನೇನೇನು ಬೇರೆಯವ್ರ ಮನೆಗೆ ಬಂದಿಲ್ಲ ತಗ, ಅಷ್ಟೇನೆ. ಕರಿಯವ್ರನ್ನ ನಾನು ಮದುವೆ ಆಗಿ ನಾನು ನಿಮ್ಮನ್ನೆಲ್ಲ ನೋಡ್ಕೊಂತೀನಿ. ಏನ್ ನಿಮ್ಮಂತ ಇರ್ದೆ ಏನು ಇರ ಅಂತವ್ರು ಅದೃಷ್ಟ ಮಾಡಿರ್ಬೇಕು. ನಿಮ್ಮಂತವ್ರ ತಗೆ ಎಷ್ಟು ಚೆನ್ನಾಗಿರ್ಬೋದು. ಈ ಜನಗಳಿಗೆ ಚೆನ್ನಾಗಿರೋದೇ ಗೊತ್ತಿಲ್ಲಪ್ಪ, ಏನೋ ಒಂಥರ ಇದು ಮಾಡ್ತಾರೆ. ಒಂದೇ ಸತಿ ನಾವು ದೊಡ್ಡ ಇದಾಗ್ಬಿಡ್ಬೇಕು ಅಂತ ಬಯಸ್ತಾರೆ. ಆದ್ರೆ ಹಂಗಾಗಲ್ಲ, ಯಾವ್ದನ್ನು ನಿಧಾನಕ್ಕಾಗುತ್ತೆ. ನಿಧಾನಕ್ಕಾದ್ರೂ ಸ್ವಲ್ಪ ತಡ ಆದ್ರೂ ಅಡಕವಾಗಿರೋದೇ ಸಿಗುತ್ತೆ ಅಂತಾರಲ್ಲ, ಹಾಗೆ ಸ್ವಲ್ಪ ದಿನ ತಡ ಆಗ್ಬೋದು, ಒಂದಲ್ಲ ಒಂದಿನ ಒಳ್ಳೇದಾಗೆ ಆಗುತ್ತೆ. ಇವಳು ಬೇರೆ ಬಂದು ಇಲ್ಲಿ ಸೇರ್ಕೊಂಡವಳಲ್ಲ ಋತು ಅಕ್ಕ, ಅದೇ ನಾನು ನೋಡ್ತಾ ಇದ್ದೆ. ನಾನು ನೋಡ್ತಾ ಇರೋದು ನೋಡಿ ಇನ್ನು ಅವಳನ್ನ ಕರ್ಕೊಂಡು ಇನ್ನು ಇಲ್ಲಾಸಿನೇ ಹೋಗ್ತಾಳೆ. ಇನ್ನೆಂತ ಬೈಗೆಟ್ಟಾಳಿರ್ಬೇಕು. ಇವ್ರಿಗೆ ಯಾರ್ಗಾನ ನಾಯ ಭಯ ಇದ್ರೆ ತಾನೆ, ಯಾರನ ಬೈತಾರಪ್ಪ ಅಂತಾರಪ್ಪ ಅಂಬದು ಯಾರ್ದಾನ ನಾಯ ಭಯ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ. ಅದೃಷ್ಟ ಏನ್ ಮಾಡೋಣ. ಇಲ್ಲಾಸಿನೇ ಹೋಗ್ತಾವೆ. ಇನ್ನು ಯಾರು ಓಡಾಡ್ದಂಗೆ ಎಲ್ಲ ಕಾಂಪೌಂಡ್ ಹಾಕ್ಬಿಡಿ, ಇಲ್ಲೆಲ್ಲ ಹೇಳ್ತೀನಿ. ಎಲ್ಲ ಕಾಂಪೌಂಡ್ ಹಾಕಿದ್ರೆ ಸರಿ ಹೋಗುತ್ತೆ. ಎದ್ರಕೊ ಬಿಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಎಲ್ಲಾನ. ನಮ್ಮನ್ನ ನೋಡಿದ ತಕ್ಷಣ ಎದ್ರಕೊ ಬಿಡ್ತಾರೆ ಅಂತ ಅನ್ಕೊಂಡವ್ರಿ. ನಾವ್ ಯಾರಿಗೂ ಎದ್ರಕಮ್ಮಲ್ಲ, ನಾವ್ ಯಾಕೆ ಎದ್ರಕಮ್ಮನ? ಅಯ್ಯೋ ನೀನು ನಾನು ಯಾರಿಗೂ ಎದ್ರಕಮ್ಮಲ್ಲ. ಬಾ ಕರಿಯಮ್ಮಕ್ಕ, ಧೈರ್ಯವಾಗಿರ್ಬೇಕು. ಯಾರಿಗೆ ಯಾಕೆ ಎದ್ರಕೋಬೇಕು? ಅಯ್ಯೋ ಜನ ಇವಾಗಿನ ಜನ ಹೆಂಗ್ ಗೊತ್ತಾ, ಎದ್ರಕೊಂಡ್ರೆ ಎದುರಿಸ್ತಾರೆ. ಅಯ್ಯೋ ಹಂಗೆ ಹಿಂಗೆ ಅಂತೇಳಿ ಜೋರ್ ಮಾಡೋದಕ್ ಬರ್ತಾರೆ. ಎದ್ರಕೊಳಕ್ ಹೋಗ್ಬಾರ್ದು. ಸರಿಯಾಗಿ ಏನಿಲ್ಲ, ಸರಿಯಾಗಿ ಮಾತಾಡ್ತಾ ಇರ್ಬೇಕು. ಬಿಡಿ. ನಿಮ್ದು ಎಷ್ಟು ಒಳ್ಳೆ ಮನ್ಸು ಅಂತ ನನಗೆ ಗೊತ್ತೈತೆ. ಇಂಥ ಒಳ್ಳೆ ಮನ್ಸಿರೋ ಅಂತವ್ರ ಹತ್ರ ಜನ ಎಷ್ಟು ಇದು ಮಾಡ್ತಾವ್ರಿ. ಅಪ್ಪ ದೇವ್ರೆ, ನನ್ ಕಂಡ್ರೆ ಆಗಲ್ಲ. ಬಾ ಎಷ್ಟೋ ಜನ ಎಲ್ಲಾರನ್ನು ಮೆಚ್ಚಕ್ಕಾಗಲ್ಲ, ನಡಿಯಾಕ ಸ್ವಲ್ಪ
ಜನಕ್ಕೆ ಇಷ್ಟ ಆಗ್ತಿರೋ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ನಾನು ಅಷ್ಟೇ, ನಮಗೀಗ ಅವ್ರಿಗೆ ಇಷ್ಟಪಡೋರು ಅವ್ರಿಗೆ ಇಷ್ಟಪಡೋ ಅಂಥವ್ರು ಅವ್ರಿಗೆ ಇರ್ತಾರೆ, ನಮ್ಗೆ ಇಷ್ಟಪಡೋ ಅಂಥವ್ರು ನಮಗೆ ಇರ್ತಾರೆ. ಅವ್ರಿಗಿದ್ದವ್ರು ಅವ್ರಿಗಿರ್ತಾರೆ, ನಮ್ಗಿದ್ದವ್ರು ನಮ್ಗಿರ್ತಾರೆ. ಏನು ಅವರೇ ನಮಗೆಲ್ಲ ಒಪ್ಪಬೇಕು, ಅವರೇ ನಮ್ಗೆ ಇದು ಮಾಡಬೇಕು ಅನ್ನೋದೇನಿಲ್ಲ. ನಮಗೂ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ನಮ್ಮ ಸಬ್ಸ್ಕ್ರೈಬರೇ ತಗೊಳಮ್ಮ. ಮೋಹಿನಿಗೂ ಕರಿಯಮ್ಮನಿಗೂ ಒಳ್ಳೇದಾಗಬೇಕು ಅಂತೇಳಿ ಒಳ್ಳೇದು ಬಯಸೋರು ಸ್ವಲ್ಪ ಜನ ಇರ್ತಾರೆ. ಇಲ್ಲ ಇವಳಿಗೆ ಆಗಬೇಕು ಹಂಗೆ ಹಿಂಗೆ ಅಂತ ಅನ್ನೋರು ಸ್ವಲ್ಪ ಜನ ಇರ್ತಾರೆ. ಋತು ಜಂಬ ಅಂತ ಸ್ವಲ್ಪ ಜನ ಅನ್ನೋರು ಇರ್ತಾರೆ. ಋತು ಒಳ್ಳೇದಾಗಬೇಕು ಅಂತ ಒಳ್ಳೇದು ಬಯಸೋರು ಸ್ವಲ್ಪ ಜನ ಇರ್ತಾರೆ. ಹಿಂಗೆ ಎಲ್ಲರೂ ಒಂದೊಂಥರ ಇರೋದು, ಒಬ್ಬೊಬ್ರಿಗೂ ಒಂದೊಂಥರ. ಎಲ್ಲರನ್ನೂ ಮೆಚ್ಚಕ್ಕಾಗಲ್ಲ ಅಂತ ಹೇಳಿಲ್ವಾ, ಯಾರಿಗೂ ಮೆಚ್ಚಕ್ಕಾಗಲ್ಲ. ಒಟ್ಟಿನಲ್ಲಿ ನಮ್ಗೆ ಇಷ್ಟ ಬಂದಂತ ನಾವು ಇರ್ಬೇಕಾಕ. ನಾನು ಪ್ರವೀಣನ್ ಬಿಡಿಸ್ಕೊಂಬರೋಣ ಅಂತ ಅನ್ಕೊಂಡಿದ್ದೆ. ಇವತ್ತು ಹೋಗೋಣ. ಪುಣ್ಯನ ಶಿವಾನಿ ಏನಂದ್ರು, ಋತು ಅಕ್ಕ ಬಿಡಿಸ್ಕೊಂಬಂದು ಕರ್ಕೊಂಬಂದು ಮನೇಲಿ ಇಟ್ಕ ಋತು ಅಕ್ಕ, ಏನೋ ಆಗ್ಬಿಟ್ಟೈತೆ, ಇವಾಗಾದ್ರೂ ಬುದ್ಧಿ ಕಲ್ತ್ಕೊಂಡಿರ್ತಾರೆ ಅಂತ ಹೇಳಿದ್ರು. ವರ್ಷಿತಾತೇನೂ ಫೋನ್ ಮಾಡಿತ್ತಾ, ಹಂಗಂತು ನಾನು ಬಿಡಿಸ್ಕೊಂಬರೋಣ ಅಂತ ಅನ್ಕೊಂಡೆ. ಆದರೆ ಇವಾಗ ಇವಳು ನೋಡಿದ್ನಲ್ಲ, ಇನ್ನೂ ಸ್ವಲ್ಪ ದಿನ ಬಿಡಿಸ್ಕೊಂಬರಲ್ಲ. ಯಾಕೆ ಗೊತ್ತಾ, ಇವಳು ಬೇರೆ ಬಂದವಳಲ್ಲ. ಇವಳಿಂದ ತೊಲಗೋವರೆಗೂ ಇನ್ನೂ ಒಂದು ವಾರ ಅಲ್ಲಿ ಇರಲೇಳ. ಬಿಡಿಸ್ಕೊಂಬರಲ್ಲ ಇನ್ನೂ ಸ್ವಲ್ಪ ದಿನ. ತಿರ್ಗಿ ಆಮೇಲೆ ಬರೋದು, ತಿರ್ಗಿ ಏನಾನು ಒಂದು ಅಯ್ಯಪ್ಪ ಮಾತಾಡೋದು, ನಾವೊಂದು ಮಾತಾಡೋದು, ಅದೆಲ್ಲ ಚೆನ್ನಾಗಿರಲ್ಲ. ಅದಕ್ಕೇ ಇನ್ನೂ ಸ್ವಲ್ಪ ದಿನ ಬಿಡಿಸ್ಕೊಂಬರಕ್ಕೆ ಹೋಗಲ್ಲ, ಸುಮ್ಮನೆ ಇರ್ಲೇಳಲ್ಲಿ. ಹೇಳ್ತೀನಿ ನಾನೆಲ್ಲ ವರ್ಷಿತಂಗೆ ಫೋನ್ ಮಾಡತ್ತೆ, ಹಿಂಗೆಲ್ಲ ಐತೆ ಕಾಣತ್ತೆ, ಅವಳು ಬೇರೆ ಇಲ್ಲಿಗೆ ಬಂದವಳೆ, ಹಿಂಗೆಲ್ಲ ಇರೋದ್ರಿಂದ ಇನ್ನೂ ಸ್ವಲ್ಪ ದಿನ ಬಿಡಿಸ್ಕೊಂಬರಲ್ಲ, ಅಲ್ಲೇ ಇರಲಿ ಸ್ವಲ್ಪ ದಿನ ಅಂತ ಹೇಳ್ತೀನಿ. ಕೇಸ್ ವಾಪಸ್ ತಗೊಂಡಿಲ್ಲ ನಾನು, ಕೇಸ್ ವಾಪಸ್ ತಗೊಂಡು ಬಿಡಿಸ್ಕೊಂಬರಕ್ಕಾಗುತ್ತೆ. ಈಗ ಯಾಕೆ ಬಂದು ಸೇರ್ಕೊಂಡವಳು ಇವಳು? ಹೇಳು. ಎಲ್ಲನಾತು ಸೇರ್ಕೊಂತಾವಪ್ಪ ಇವೇ ನೀವು. ಮಾನ ಮರ್ಯಾದೆ ಇಲ್ದಾವು ಎಲ್ಲನಾತು. ಯಾರನ್ನ ಜಾಗ ಕೊಡ್ಲಿ ಎಲ್ಗನಾತು ಬಂದು ಸೇರ್ಕೊಬಿಡ್ತಾರಲ್ವ ಋತು ಅಕ್ಕ. ಎಲ್ಲನಾತು ಒಟ್ಟಿನಲ್ಲಿ ನಮ್ಗೆ ಇರ್ರಿ ಅಂತ ಹೇಳಿ ಒಂದು ಮಾತು ಹೇಳಿದ್ರೆ ಸಾಕು. ಅಯ್ಯೋ ದೇವ್ರೆ, ಒಂದು ಮಾತು ಹೇಳ್ಬಿಟ್ರೆ ಅವರಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಹೆಂಗೆ ಬೇಕಾದ್ರೂ ಇರ್ಬೋದು ಅಂತ ಅನ್ನಿಸ್ಬಿಡುತ್ತೇನಪ್ಪ. ಅವ್ರಿಗೆ ಒಟ್ಟಿನಲ್ಲಿ ಯಾರ ಮನೆಗನ ಆಯ್ವ ಮಾಡಿಕ್ಬೇಕು. ಅವ್ರಿಗೆ ಹೆಂಗೆ ಗೊತ್ತಾ, ಆರಾಮಾಗೆ ಊಟ ಮಾಡ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡ್ದಂಗೆ ಹಿಂಗೆ ಅವ್ರವ್ರ ಮನೆ ಒಂದಿಷ್ಟು ಮಾಸ್ಕ ಹೊಡ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಬಂಗಾಳಿ ಮಾತಾಡ್ಕೊಂಡು ಇದ್ಬಿಡ್ತಾರೆ. ಒಳ್ಳೆ ಒಳ್ಳೆ ಮಾತಾಡ್ತಾರೆ. ನಾನು ಹಂಗೆ ನಂಬಿ ಅವಾಗ ನಮ್ಮ ಮನೆಗೆ ಕರ್ಕೊಂಬಂದು ಇಕ್ಕೊಂಡು ಕಣಮ್ಮ ಹಿಂಗಾಗಿದ್ದು, ನಮ್ಮ ಅಜ್ಜಿ ಹೇಳ್ತು, ನಂಗೆ ಕೇಳಲಿಲ್ಲ, ಈಗಂತೂ ನಮ್ಮ ಅಜ್ಜಿ ಮತ್ತೆ ಕೇಳಬೇಕಾಗಿತ್ತು ಅಂತ ಎಷ್ಟು ಪಶ್ಚಾತ್ತಾಪ ಪಡ್ತೀನೋ. ಹೋಗಿ ಇವಳು ಅವಳನ್ನ ಮನೆಗೆ ಕರ್ಕೊಂಬಂದು ಇಕ್ಕೇನೆ ಅಂತ ಕೆಲಸ. ಪ್ರವಿ ಅವ್ರು ಬೇರೆ ಮದುವೆ ಅಂತೇಳಿ ರಜಾ ಹಾಕಿದ್ರ, ತಿರ್ಗಿ ಹಿಂಗೆಲ್ಲ ಆಯಿತು ಅಂತೇಳಿ ಬೇಜಾರಾಗ್ಬಿಟ್ಟು ಸ್ವಲ್ಪ ದಿನ ಮನೆಗೆ ಇರ್ತೀನಿ ಅಂತ ರಜಾ ಹಾಕ್ಬಿಟ್ರು. ಈ ಅಪ್ಪ ಏನು ಕೆಲ್ಸಕ್ಕೆ ಹೋಗ್ತಿದ್ರೆ ಯಾವುದೂ ಆಗ್ತಿರ್ಲಿಲ್ಲಪ್ಪ. ಈ ಅಪ್ಪನ ಕೆಲ್ಸಕ್ಕೆ ಹೋಗಲಿಲ್ಲ, ಏನಿಲ್ಲ, ಸುಮ್ಮನೆ ಅದೇನೋ ಲೆಕ್ಕ ಹಾಕ್ಯಂಡ್ಲೋ, ಏನೋ ಏನು ಗೌರ್ಮೆಂಟ್ ಕೆಲಸ ಅಂತೇಳಿ ಏನೋ ಲೆಕ್ಕ ಹಾಕ್ಕೊಂಡು ಅದೇನು ಇದು ಮಾಡ್ಕೊಂಡ್ಲೋ ಏನೋ. ಹಾಗಾಗಿ ಹಿಂಗೆ ಆಗ್ಬಿಡ್ತು. ನಮ್ಮ ಅಜ್ಜಿ ಹೇಳಿದ್ರೆ ನಾವು ಅಯ್ಯೋ ನಮ್ಮ ಅಜ್ಜಿಗೆ ಗೊತ್ತಾಗಲ್ಲ ಏನಿಲ್ಲ ಅಂತ ನಾನು ಅಂದೆ. ನೋಡಮ್ಮ ಎಲ್ಲ ಹಿಂಗಾಯ್ತು. ಅದಕ್ಕೆ ಮತ್ತೆ ಯಾರನ್ನ ಹೇಳಿರೋ ಮಾತಾ ಕೇಳಬೇಕು ಅಂಬೋದು. ಯಾರನ್ನ ಮಾತಾ ಮೀರಿ ಹೋಗ್ಬಿಟ್ರೆ ಹಿಂಗೆ ಆಗೋದು. ನಾನು ನಮ್ಮ ಅಜ್ಜಿ ಮಾತು ನಮ್ಮ ಅಜ್ಜಿ ಮಾತು ಕೇಳೋದಕ್ಕೆ ನೋಡಿ ಹೆಂಗಾಯ್ತು. ಕೇಳೋಂಥರ ಮಾತಾ ಹಿರಿಯರ ಮಾತಾ ಕೇಳಬೇಕು. ಸುಮ್ಮನೆ ಹೇಳಲ್ಲ, ಅವರೆಲ್ಲ ಕಂಡಿರೋದಕ್ಕೆ ಕಣಮ್ಮ ಹೇಳೋದು. ಹಿರಿಯರೆಲ್ಲ ಅನುಭವ ಇರೋದಕ್ಕೆ ಯಾವುದೊಂದು ವಿಚಾರದಾಗ ಆಗಲಿ ಅವ್ರು ನಮಗೆ ಬುದ್ಧಿ ಹೇಳೋದು. ಇಲ್ಲಾಂದರೆ ಯಾರು ಗೊತ್ತಿಲ್ಲದ್ರೆ ಏನೇನು ಕೇಳ್ತಾರೆ ಹೇಳು. ಯಾರಾಗಲಿ ಹಿರಿಯರು ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮನೆ, ನಮ್ಮ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಗಂಡ ಅಂತೇಳಿ ಎಲ್ಲರನ್ನೂ ಚೆನ್ನಾಗಿರೋದಕ್ಕೆ ಇಷ್ಟಪಡ್ತಾರೆ. ಹಿರಿಯರಂತೂ ಯಾವತ್ತೂ ಯಾರಿಗೂ ಇದು ಮಾಡಲು ಕೆಟ್ಟದ್ದು ಬಯಸಲ್ಲ. ಮತ್ತು ಜಯಜ್ಜಿ ಈಗ ನಮ್ಮ ಋತು ಜೀವನ ಚೆನ್ನಾಗಿಲ್ಲ ಏನೋ ಅದಕ್ಕೆ ತಾನು ಹೇಳಿರೋದು. ಅದು ನಮ್ಗೆ ಅರ್ಥ ಆಗಿಲ್ಲ. ಬಿಡಿ ಹೋಗ್ಲಿ ಋತು ಅಕ್ಕ, ಏನು ಮಾಡೋಕ್ಕ. ಪ್ರವೀಣನ ರಿಲೀಸ್ ಮಾಡಿ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ, ಆದರೆ ಬೇಡ, ಇನ್ನೊಂದು ಸ್ವಲ್ಪ ದಿನ ಪ್ರವೀಣನ ಕರ್ಕೊಂಬರೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇವಳನ್ನ ಕರೀನ್ ನೋಡ್ಬಿಟ್ನಾ, ಈ ಕರೀನ್ ನೋಡ್ಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಕರ್ಕೊಂಬರೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಹಿಂಗೆಲ್ಲ ಆಗಿರೋದ್ರಿಂದ ತುಂಬ ಬೇಜಾರಾಗ್ತೈತಿ. ಇವಳು ಬೇರೆ ಬಂದು ಇಲ್ಲೇ ಸೇರ್ಕೊಂಡವಳೆ, ಅದಕ್ಕೆ ಇನ್ನೊಂದು ವಾರ ಇರಲಿ, ಇವಳಂಗೆ ಅಷ್ಟೊತ್ತಿಗೆ ಹೋಗ್ತಾಳೇನೋ ಅಂತ ನೋಡ್ತಾ ಇದ್ದೀನಿ. ಏನು ಮಾಡೋದು, ಇವಳು ಬೇರೆ ಬಂದು ಇಲ್ಲೇ ಸೇರ್ಕೊಂಡವಳಲ್ಲ. ಇವಳಿಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಟೆಂಟ್ ಹಾಕ್ಬಿಡ್ತಾಳೆ ಅಂತವಳು. ಇವಳು ಎಲ್ಲಾದರೂ ಆಯ್ವಾಗ ಊಟ ಮಾಡ್ಕೊಂಡು ಓಡಾಡ್ಕೊಂಡು ಒಟ್ಟಿನಲ್ಲಿ ಮೈ ನೋವು ಆಗಬಾರ್ದು. ಹಂಗೆ ಇರೋ ಥರ ಇದು ಮಾಡ್ತಾಳೆ. ಕೆಲಸ ಮಾಡ್ತೀನಿ, ನಾನು ದುಡ್ಕೊಂಡು ತಿಂತೀನಿ ಅಂತ ಬುದ್ಧಿ ಇಲ್ಲ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕು ಏನೋ. ಇಂಥ ಕಾಲದಲ್ಲಿ ಇಂಥ ಹಲವಾರು ಕೆಲಸಗಳಿದ್ದಾವೆ. ಮೈ ಬಗ್ಸಿ ದುಡ್ದು ಕೆಲಸ ಮಾಡಿಕೊಂಡು ತಿನ್ನಬೇಕು. ಯಾರೇ ಆಗಲಿ, ಎಷ್ಟು ಕೆಲಸಗಳಿದ್ದಾವೆ, ಎಷ್ಟು ಏನು ಇವತ್ತೇನೊಂದು ಕೂಲಿ ಒಂದು ಗಾರೆ ಕೆಲಸಕ್ಕೆ ಹೋದ್ರೂ 500 ರೂಪಾಯಿ ದುಡ್ಡು. ನಾವು ಕಷ್ಟಪಡ್ತು ಕೆಲಸ ಮಾಡಿ ಏನಾದರೂ ಒಂದು ಸಾಧನೆ ಅನ್ನೋದು ಮಾಡಬೇಕು ಅನ್ನೋದು ಇರಬೇಕು. ಸುಮ್ಮನೆ ಇಂಥವಕ್ಕೆಲ್ಲ ಆಟ ಆಡೋಕ್ಕೆ ಹೋಗ್ಬಾರ್ದು, ಯಾವತ್ತೂ ಉದ್ಧಾರ ಆಗಕ್ಕೆ ಹೋಗಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಾಮೆಂಟ್ ಮಾಡಿರಿ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.